ಕೋಟೆಕಾರು ಬ್ಯಾಂಕ್ ದರೋಡೆಕೋರರ ಮೇಲೆ ಗುಂಡಿನ ದಾಳಿಯಾಗಿದೆ. ದರೋಡೆಕೋರ ಮುಂಬೈನ ಕಣ್ಣನ್ ಮಣಿಗೆ ಗುಂಡಿನ ದಾಳಿ ಮಾಡಲಾಗಿದೆ. ಆರೋಪಿಗಳನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಗುಂಡೇಟು ತಿಂದಿದ್ದಾನೆ. ಕೋಟೆಕಾರು ಬ್ಯಾಂಕ್ ದರೋಡೆಕೋರನಿಗೆ ಗುಂಡೇಟು ತಗುಲಿದೆ. ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ನಕರ ಮಾಡಿದ್ದಾನೆ ಅಂತ ಅನ್ಸುತ್ತೆ. ದರೋಡೆಕೋರ ಮುಂಬೈನ ಕಣ್ಣನ್, ಇವನ ಮೇಲೆ ಫೈರಿಂಗ್ ಆಗಿದೆ. ಮಂಗಳೂರಿನ ಉಳ್ಳಾಲ ಕೋಟೆಕಾರು ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಆರೋಪಿಗೆ ಫೈರ್ ಮಾಡಲಾಗಿದೆ. ಏನಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವನನ್ನ ಇವತ್ತು ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ನಕರ ಮಾಡಿರ್ತಾನೆ. ಅದಕ್ಕೋಸ್ಕರ ಫೈರ್ ಮಾಡಲಾಗಿದೆ ಅಂತ ಅನ್ಸುತ್ತೆ. ಕಿರಣ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ಯಾವ ಕಾರಣಕ್ಕಾಗಿ ಫೈರ್ ಆಯಿತು ಅಂತ? ವಾಸು, ಇಬ್ಬರನ್ನ ನಿನ್ನೆ ತಮಿಳುನಾಡಲ್ಲಿ ಬಂಧಿಸಲಾಗಿತ್ತು. ಮುಂಬೈ ಮುರುಗನ್ ಹಾಗೇನೆ ಇನ್ನೊಬ್ಬ ಜೋಶುವಾ ಇಬ್ಬರನ್ನ ಅಲ್ಲಿ ತಮಿಳುನಾಡಲ್ಲಿ ಬಂಧಿಸಲಾಗಿತ್ತು. ಹಾಗೇನೆ ಮುಂಬೈ ಆ ಕಡೆಯಿಂದ ಕಣ್ಣನನ್ನ ಕರ್ಕೊಂಡು ಬರಲಾಗಿತ್ತು. ಆತನ ಮೊನ್ನೆ ಹಿಡಿದುಕೊಂಡು ಅವನಿಂದ ಇನ್ಫಾರ್ಮೇಶನ್ ತಗೊಂಡು ಅದ ನಂತರ ತಮಿಳುನಾಡಲ್ಲಿ ಈ ಪ್ರಮುಖ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಆದ್ರೆ ಇವರೆಲ್ಲ ಒಟ್ಟಿಗೆ ಈ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಒಬ್ಬನನ್ನ ಇವತ್ತು ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ ಮಂಗಳೂರು ಪೊಲೀಸರು. ಈ ಸಂದರ್ಭದಲ್ಲಿ ಈ ಕಣ್ಣನ್ ಏನ್ ಮಾಡ್ತಾನೆ ಅಂದ್ರೆ ಪೊಲೀಸರಿಗೆ ಹಲ್ಲೆ ನಡೆಸಿ ಪರಾರಿಯಾಗ್ಲಿಕ್ಕೆ ನೋಡ್ತಾ ನಂತರದಲ್ಲಿ ಆತನಿಗೆ ನಿಂತ್ಕೋಬೇಕು, ಹಾಗೇನೆ ಸರೆಂಡರ್ ಆಗ್ಬೇಕು ಅಂತ ಪೊಲೀಸರು ವಾರ್ನ್ ಮಾಡ್ತಾರೆ. ಆದ್ರೆ ಆತ ಪೊಲೀಸರಿಗೆ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಈಗ ಗಾಯಗೊಂಡ ಆತನನ್ನ ಎನಪೋಯ ಆಸ್ಪತ್ರೆಗೆ ಸಾಗಿಸಲಾಗಿದೆ. ವಾಸು, ಓಕೆ, ಕಿರಣ್, ಎಷ್ಟು ಜನರನ್ನ ಕರ್ಕೊಂಡು ಬರಲಾಗಿತ್ತು ಅಂತ ಇವತ್ತು ಸ್ಥಳ ಮಹಜರಿಗೆ? ವಾಸು, ಇವತ್ತು ಒಬ್ಬನನ್ನೇ ಮಾತ್ರ ಕರ್ಕೊಂಡು ಬರಲಾಗಿದೆ. ಯಾಕಂದ್ರೆ ಈಗಾಗಲೇ ತಮಿಳುನಾಡಿನಲ್ಲಿ ಬಂಧನವಾಗಿರುವಂತಹ ಇಬ್ರು, ಯಾರು ಮುಂಬೈ ಮುರುಗನ್ ಹಾಗೇನೆ ಇನ್ನೊಬ್ಬ ಯೋಶುವಾ, ಇಬ್ರನ್ನ ಅಲ್ಲಿಯೇ ಇರುವಂತಹ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಹಾಗೇನೆ ಅಲ್ಲಿ ಟ್ರಾನ್ಸಿಟ್ ವಾರೆಂಟ್ ತಕೊಂಡು ಅವರನ್ನ ಮಂಗಳೂರು ಕರ್ಕೊಂಡ್ಬೇಕು. ಅವರನ್ನ ಇವತ್ತು ಅಂದ್ರೆ ನಾಳೆ ಮುಂಜಾನೆ ಅಥವಾ ಮಧ್ಯಾಹ್ನದೊಳಗೆ ಅಲ್ಲಿಂದ ಕರ್ಕೊಂಡು ಬರಬೇಕು. ಆದ್ರೆ ಅದಕ್ಕಿಂತ ಮೊದಲೇ ಈತನನ್ನ ಕರ್ಕೊಂಡು ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಆತನನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆತ ಪೊಲೀಸರಿಂದ ತಪ್ಪಿಸ್ಕೊಡ್ಲಿಕ್ಕೆ ನೋಡಿದ್ದಾನೆ. ಆ ಸಂದರ್ಭದಲ್ಲಿ ಆತನ ಮೇಲೆ ಫೈರಿಂಗ್ ನಡೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ಕಿರಣ್. ಇವತ್ತು ಸ್ಥಳ ಮಹಜರಿಗೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ರು. ಈ ಕಣ್ಣನ್ ಇದಲ್ಲ, ಇವನನ್ನು ಕರ್ಕೊಂಡು ಬರ್ತಾ ಇದ್ರು. ಮೊದಲೇ ಗೊತ್ತಿದ್ದ ಹಾಗೆ ಧಾರಾವಿ ಗ್ಯಾಂಗ್, ಈ ನಟೋರಿಯಸ್ ಗ್ಯಾಂಗ್ನ ಮೆಂಬರ್ ಇವರು. ಜೊತೆಗೆ ಈ ಹಿಂದೆ ಅನೇಕ ಬಾರಿ ದರೋಡೆ ಮಾಡಿರುವಂಥ ಎಕ್ಸ್ಪೀರಿಯನ್ಸು ಇದೆ. ತುಂಬ ಎಕ್ಸ್ಪೀರಿಯನ್ಸ್ ಆದಂಥ ಗ್ಯಾಂಗ್. ಮೊನ್ನೆ ದರೋಡೆ ಆದಾಗಲೇ ಹೇಳಿದ್ವಿ, ಇದು ಅಂತಿಂಥ ದರೋಡೆಕೋರರು ಮಾಡಿರುವಂಥ ದರೋಡೆ ಅಲ್ಲ. ಈ ಪ್ಯಾಟರ್ನ್ ನೋಡ್ತಾ ಇದ್ರೆ ಈ ಹಿಂದೆ ಈ ಬಾಲಿವುಡ್ ಸಿನಿಮಾಗಳಲ್ಲೆಲ್ಲ ಕಳ್ಳತನ ಮಾಡ್ತಾರಲ್ಲ, ರಾಬರಿ ಮಾಡ್ತಾರಲ್ಲ, ಅದೇ ಥರ ಕಾಣಿಸ್ತಾ ಇತ್ತು. ಆ ಎಸ್ಕೇಪ್ ಮಾಡಿರೋದು ಕೂಡ ಹಾಗೆ ಇತ್ತು. ಸೊ ಈ ಹಿಂದೆ ಭಾಳ ಎಕ್ಸ್ಪೀರಿಯನ್ಸ್ ಆಗಿರುವಂಥ ನಟೋರಿಯಸ್ ಗ್ಯಾಂಗ್ ಇದು ಅಂತ. ಹಾಗಾಗಿ ತಪ್ಪಿಸ್ಕೊಳ್ಳೋದಕ್ಕೂ ನೋಡಿದ್ದಾನೆ. ಪೊಲೀಸರು ಕರ್ಕೊಂಡು ಬರ್ತಾ ಇದ್ರು. ಕರ್ಕೊಂಡು ಬಂದ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾನೆ. ಆ ಹೊತ್ತಿನಲ್ಲಿ ಪೊಲೀಸರು ಫೈರ್ ಮಾಡಿದ್ದಾರೆ. ಸೊ ಕಣ್ಣನ್ ಗುಂಡೇಟು ತಿಂದಿದ್ದಾನೆ. ಒಟ್ಟು 3 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬನನ್ನು ಇವತ್ತು ಕರ್ಕೊಂಡು ಬರಲಾಗಿತ್ತು ಸ್ಥಳ ಮಹಜರಿಗೆ ಅಂತ. ಆ ಹೊತ್ತಿನಲ್ಲಿ ನಕರ ಮಾಡಿದ್ದಾನೆ. ಸೊ ಬಿಡ್ತಾರಾ ಪೊಲೀಸರು? ಮುಂಬೈ ಧಾರಾವಿ ಗ್ಯಾಂಗ್, ಈ ಗ್ಯಾಂಗ್ನಿಂದ ಈ ಕೃತ್ಯ ಆಗಿತ್ತು ಅಂತ ಗೊತ್ತಾಗಿದೆ. ಸುಮಾರು 2-3 ದಿನಗಳಿಂದ ಹುಡುಕಾಟ ಆಗ್ತಾ ಇತ್ತು. ಪ್ರಮುಖವಾಗಿ ಈ ಹಿಂದೆ ಅನೇಕ ಬಾರಿ ಇದೇ ಥರದ ದೊಡ್ಡ ದೊಡ್ಡ ದರೋಡೆಗಳನ್ನು ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಬೇರೆ ಬೇರೆ ಪೊಲೀಸರು ಏನು ಮಾಡಿದಾರೋ ಗೊತ್ತಿಲ್ಲ, ಅಲ್ಲಿ ಸಿಕ್ಕಾಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು, ಹಿಸ್ಟ್ರಿ ಏನು, ಅದನ್ನು ಕೂಡ ನೋಡಬೇಕು. ಸೊ ಆವಾಗ ಗೊತ್ತಾಗುತ್ತೆ. ಆದರೆ ಕರ್ನಾಟಕ ಪೊಲೀಸ್ ಬಿಡಬೇಕಲ್ಲ, ತಗಲಾಕೊಂಡಿದ್ದಾರೆ. ಒಬ್ಬನಿಗೆ ಗುಂಡೇಟು ಕೂಡ ತಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.